ಸೊ ಮಹೇಶ್ ಅವ್ರೆ ಅವಾಗ್ಲೇ ಹೇಳ್ತಾ ಇದ್ರಿ ನಮ್ಮ ಸಿನಿಮಾದಲ್ಲಿ ಮೇನ್ 2 ಕ್ಯಾರೆಕ್ಟರ್ ಇದೆ. ಲೀಡ್ ಸೊ ಕ್ಯಾರೆಕ್ಟರ್. ಅದನ್ನ ನಾವು ಸೆಕೆಂಡ್ ಹಾಫ್ ಅಲ್ಲಿ ಇಟ್ಕೊಂಡಿ ಅಂದ್ರೆ ಏನ್ ಹೇಳ್ತಾರಲ್ಲ ಯಾವ್ದೋ ಈಸಿಯಾಗಿ ಕೊಡಬಾರ್ದು ಸಿಗ್ಬಾರ್ದು ಅಂತ. ಸೊ ಪರಿಚಯ ಮಾಡ್ಕೊಡಿ ನೀವೇ. ಯಾ ರಂಜು ಅಂತ ಆಕ್ಚುಲಿ ಎಲ್ಲರಿಗೂ ಗೊತ್ತು, ರಂಜು ಕಾಸರಗೋಡು ಅಂತ. ಪ್ರವೀಣ್ ಅಲ್ಲ ನಮ್ಗೆ ರಂಜನ್ ಹೆಸರು, ನಮ್ಗೆ ರಂಜು ಪ್ರೀತಿ ರಂಜು ಅಂತೀವಿ. ವರ್ಜಲ್ ಇದು ರಂಜನ್ ಕಾಸರಗೋಡು ಅಲ್ಲ, ನಾವು ಪ್ರೀತಿ ರಂಜು ಅಂತ. ಮತ್ತೆ ಇವ್ರು ರಾನ್ವಿ ಅಂತ ಫಸ್ಟ್ ಮೂವಿ ಅವರು. ಆಕ್ಚುಲಿ ಮಂಡ್ಯದವರು, ಬೆಂಗಳೂರಾಗಿದ್ದಾರೆ. ಫಸ್ಟ್ ಮೂವಿ ನಿಮ್ದಲ್ಲ. ಈಗೇನಂದ್ರೆ ನಿಮ್ಮ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ನ ನಮ್ಮ ಬಾಸ್ ಟಿವಿ ವೀಕ್ಷಕರಿಗೆ ಹಂಚ್ಕೊಳ್ಳಿ. ಹೇಗನ್ಸ್ತು ಎಕ್ಸ್ಪೀರಿಯನ್ಸು, ಮೂವಿ ಹೇಗಿತ್ತು, ಡೈರೆಕ್ಟ್ ಹೇಗಿದ್ರು, ಮತ್ತೆ ಕೋ ಆಕ್ಟರ್ಗಳು ಆರ್ಟಿಸ್ಟ್ಗಳು ಹೇಗಿದ್ವಿ, ರಂಜು ಹೇಗಿದ್ರು ಎಲ್ಲ ಹಂಚ್ಕೊಬೇಕು. ಎಕ್ಸ್ಪೀರಿಯನ್ಸ್ ಹೇಳಿ. ಸೊ ಎಲ್ರಿಗೂ ನಮಸ್ಕಾರ, ಬಾಸ್ ಟಿವಿ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಸರ್ ನಮಸ್ಕಾರ ನಿಮ್ಗೂನು. ನಾನು ನಿಮ್ಮ ಮಂಡ್ಯ ಹುಡುಗಿ ರಾನ್ವಿ ಶೇಖರ್. ಮಗ್ಗಿ ಪುಸ್ತಕ ಒಂದು ಅವನಿ ಕಾದಂಬರಿ ಆಧಾರಿತ ಸಿನಿಮಾ. ನನಗೆ ಅದರಲ್ಲಿ ಮುಖ್ಯ ಭೂಮಿಕೆ ಪಾತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ. ಮಗ್ಗಿ ಪುಸ್ತಕ ಒಂಥರ ಲೈಕ್ ನನ್ಗೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಸರ್. ನಾನು ರಂಗಭೂಮಿಯಿಂದ ನಾನು ಆಕ್ಟಿಂಗ್ ಮುಗಿಸಿ ನಾನು ಹಿಂಗೆ ಲೈಕ್ ಕಾಂಟ್ಯಾಕ್ಟ್ ಸಿಕ್ತು ನಮ್ಮ ಮೂರ್ತಿ ಸರ್, ನಮ್ಮ ಮ್ಯಾನೇಜರ್ ಸರ್ಗೆ ಕಾಲ್ ಮಾಡಿದ್ರು, ಹೀಗೆ ಒಂದು ಮಗ್ಗಿ ಪುಸ್ತಕ ಮೂವಿ ಇದೆ ಬನ್ನಿ ಅಂತ. ಸೊ ನನ್ಗೆ ಎಕ್ಸ್ಪೆಕ್ಟೇಷನ್ಸ್ ಐ ಡೋಂಟ್ ನೋ. ಬಂದು ಆಡಿಷನ್ ಕೊಟ್ಟೆ, ನೆಕ್ಸ್ಟ್ ಡೇ ಕಾಲ್ ಬಂತು, ಹೀಗೆ ಸೆಲೆಕ್ಟ್ ಆಗಿದ್ದಾರೆ ಬನ್ನಿ ಅಂತ. ದ ವಿಶೇಷ ಥಿಂಗ್ ಏನಂತ ಅಂದ್ರೆ 416 ಜನ ಆದ್ಮೇಲೆ ನಾನು ಸೆಲೆಕ್ಷನ್ ಆಗಿದ್ದು. ಸೊ ದಟ್ಸ್ ಅ ಬಿಗ್ ಥಿಂಗ್ ಅಂತಾನೆ ಹೇಳ್ಬೋದು. ಗಾಡ್ಸ್ ಬ್ಲೆಸ್. ಸೊ ಇಂತ ಗೋಲ್ಡನ್ ಆಪರ್ಚುನಿಟಿ ನನಗೆ ಸಿಕ್ಕಿದೆ. ನಮ್ಮ ನಿರ್ದೇಶಕರಾದ ಹರಿವರಾಸನಂ ಸರ್ ಹಾಗೂ ನಮ್ಮ ನಿರ್ಮಾಪಕರಾದಂತ ಚಿನ್ನಸ್ವಾಮಿ ಯತಿರಾಜ್ ಸರ್ ಅವರು ನನಗೊಂದು ಅದ್ಭುತವಾದಂತ ಪಾತ್ರ ರೂಪಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಟೀಮ್ ಅಲ್ಲಿರೋ ಎಲ್ರೂ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು. ಹೊಸಬ್ರು ಅನ್ನೋ ತರ ಟ್ರೀಟ್ ಮಾಡ್ತಿದ್ರು, ಲೈಕ್ ಒಂದು ಫ್ಯಾಮಿಲಿ ಅನ್ನೋ ತರನ ಎಲ್ರು ಟ್ರೀಟ್ ಮಾಡ್ತಿದ್ರು. ಲೈಕ್ ಇನ್ಫ್ಯಾಕ್ಟ್ ಮಹೇಶ್ ಸರ್ ಕೂಡ ಎಷ್ಟೋ ಸಲಿ ನಾನು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಬ್ಲಾಂಕ್ ಆದಾಗ ಮಹೇಶ್ ಸರ್ ಬಂದು ಓಕೆ ನಿನ್ ಕೈಲಿ ಆಗುತ್ತೆ ಮಾಡು, ಚೆನ್ನಾಗ್ ಮಾಡ್ತಾ ಇದ್ಯಾ, ಇನ್ನೂ ಚೆನ್ನಾಗ್ ಮಾಡುತ್ತೆ, ಕೆಲವು ಟೈಮ್ ಬೈದು ಬುದ್ಧಿ ಹೇಳಿದ್ದಾರೆ. ಸೊ ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೋ ಆಕ್ಟರ್ಸ್ ಬಗ್ಗೆ ಅಂದ್ರೆ ಎಸ್ಪೆಷಲಿ ರಮಾನಂದ್ ಸರ್ ಅವರು, ಈಸ್ ಸಚ್ ಅ ಹಂಬಲ್ ಪರ್ಸನ್. ಲೈಕ್ ನಾವು ಶಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಓ ಇಲ್ಲ ಇನ್ ಈ ತರ ಮಾಡ್ತಗೋ, ಇನ್ ಈ ತರ ಮಾಡು ಅಂತ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅಂಡ್ ರಂಜನ್ ಅವ್ರು ಕೂಡ ಅಷ್ಟೇ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಅಂಡ್ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಮಂಜು ಅಪ್ಪ ಆಗಿರ್ಬೋದು, ರಕ್ಷಾ ಅಕ್ಕ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ. ಸೊ ರಿಯಲಿ ಗ್ರೇಟ್ಫುಲ್ ಅಂತ ಅನಿಸ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಮಗ್ಗಿ ಪುಸ್ತಕ ಹೋಲ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚೆನ್ನಾಗಿ ನನ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ರಿ, ನನಗೆ ಅಷ್ಟು ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ಆಮೇಲೆ ಒನ್ ಮೋರ್ ಥಿಂಗ್, ಪಾಪ ಈಕೆಗೆ ಇಡೀ ಸಿನಿಮಾ ಮೇಕಪ್ ಮಾಡ್ಸಿಲ್ಲ ಸರ್ ನಮ್ಮ ಡೈರೆಕ್ಟರ್. ನ್ಯಾಚುರಲ್ ಆಗಿ ಇರಬೇಕು ಅಂತ. ಪಾಪ ಬೆಳಿಗ್ಗೆ ಎದ್ದು ಫೇಸ್ ಕಿಸ್ ಅಂದ್ರೆ ನಾರ್ಮಲ್ ರೆಡಿ ಆಗೋರು, ಫೇಸ್ ವಾಶ್ ಎಲ್ಲ ಇರ್ತಿರಲ್ಲ, ತಲೆನೂ ನಾರ್ಮಲ್ ಆಗಿ ಬಾಚ್ಕೊಳೋರು ಅಷ್ಟೇ. ಈ ನ್ಯಾಚುರಲ್ ನೋಡಿ, ಈಗ ನೀವು ಸಿನಿಮಾಗೂ ರಿಯಲ್ ಆಗಿ ತುಂಬಾ ವ್ಯತ್ಯಾಸ ಇದೆ. ಈಗ ಇಷ್ಟು ಗ್ಲಾಮರ್ ಆಗಿ ಕಾಣ್ತಾ ಇದೆಲ್ಲ, ಅದ್ರ ಡಿ ಗ್ಲಾಮರ್ ಆಗಿದೆ. ಫ್ರೆಶ್ ಅಪ್ ಆಗಿ ಮಲಗಿದ್ರೆ ಮಾರ್ನಿಂಗ್ ನಾವು ಹೇಗಿರ್ತೀವಿ ಜಸ್ಟ್ ಹಾಗೆ ಸೆಟ್ ಗೆ ಬರೋದು, ನ್ಯಾಚುರಲ್ ಆಗೇ ಬೇಕು ಅಂತ ಹೇಳಿದ್ರಿಂದ ಹಾಗೆ. ಇಡೀ ಸಿನಿಮಾ ಈಕೆಗೆ ಮಾತ್ರ ಮೇಕಪ್ ಇಲ್ಲ, ಬೇರೆ ಎಲ್ಲರೂ ಮೇಕಪ್ ಆಗಿದೀವಿ, ರಂಜು ಆಗಿ ನಾವೆಲ್ಲ. ಈ ಪಾಪ ಈಕೆಗೆ ಮೇಕಪ್ ಇರ್ತಿಲ್ಲ. ಫಸ್ಟ್ ಸಿನಿಮಾದಲ್ಲಿ ಮೇಕಪ್ ಇಲ್ಲ, ಅದೇ ನೋವಿದೆ ಇವಳಿಗೆ. ಸರ್ ಅದು ಲೈಕ್ ಒಂಥರ ಡಿಫ್ರೆಂಟ್ ಆಗಿ ಇರುತ್ತೆ ಸರ್, ಮೇಕಪ್ ಆಗ್ತಾ ಇರ್ತೀವಿ. ಸೊ ಒಂಥರ ಇನ್ನು ವಿಶೇಷವಾಗಿ ತೋರಿಸಿದ್ರೆ ಅದು ಒಂಥರ ಖುಷಿ ಇದೆ ನಮ್ಗೆ. ನಿಮ್ಗೆ ಅನ್ಸಿರ್ಬೋದು ಅಂದ್ರೆ ಫಸ್ಟ್ ಡೆಬ್ಯೂನಲ್ಲೇ ಒಂಥರ ಸ್ಪೆಷಲ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂತ. ಇಲ್ಲ, ಚೆನ್ನಾಗಿ ಮಾಡಿದಾರೆ ಸರ್. ಏನೊಂದು ಪಾತ್ರ ಕೊಟ್ಟಿದಾರ ಡೈರೆಕ್ಟರ್, ಅವ್ರ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಸರ್ ಡೈರೆಕ್ಟರ್ಗೆ. ಕರ್ತಾಗ ಒಂದು ಈಗ ಈಕೆ ಅಂದ್ಲು 416 ಜನ, ಅದು 417 ಅಂತ. ಇವ್ ಮನೆಗೆ 417 ನಂಬರ್ ಬರ್ಕೊಂಬಿಟ್ಟು ಸರ್, ಲಕ್ಕಿ ನಂಬರ್ ಅಂತ. ಹಂಗೆ ಈಗ 400 ತಮಾಷೆಗೆ ಹೇಳಿದೆ, 417 ಸೆಲೆಕ್ಟ್ ಮಾಡಿದಾಗ ಸರ್ ಅವ್ರ ಎಕ್ಸ್ಪೆಕ್ಟೇಷನ್ ಇರಲ್ಲ. ಈಗ ಅವ್ರ ಕಣ್ಣಲ್ಲಿ ಈಗ ಅವನಿ, ಆಕ್ಚುಲಿ ಅವ್ರ ಮಗಳ ಹೆಸರು ಅವನಿನೇ, ನಮ್ಮ ಹರಿ ಮಗಳ ಹೆಸರು ಅವನಿನೇ. ಆ ಕಾದಂಬರಿ ಅವನಿ ಕಾದಂಬರಲ್ಲ. ಈಗ ಅವನ ಮೈಂಡ್ ಅಲ್ಲಿ ಒಂದ್ ಇರುತ್ತಲ್ಲ ಸರ್, ಅವನಿ ಈ ಪಾತ್ರಕ್ಕೆ ಈ ತರ ಬೇಕು, ಇದೇ ತರ ಇರ್ಬೇಕು ಅಂತ ಅಲ್ಲ. ಅದನ್ನ ತಗೊಂಡೇ ಇವನು ಈಕೆ ತಾಂಡಾಗ ಒಂದು ಅವಳು ಏನು ಡೈರೆಕ್ಟರ್ ಇತ್ತಲ್ಲ ಅದನ್ನೆಲ್ಲ ಒದಗಿಸಿದಾಳೆ. ಟ್ರೈ ಮಾಡಿದಾಳೆ ಪಾಪ ಅವನಿ. ಬಿಡ್ದಿರಾ ಮಾಡಿದಾಳೆ ಪಾಪ, ಪ್ರಯತ್ನ ಸಾಕಾರ ಮಾಡಿದಾಳೆ. ಇನ್ನೊಂದು ವಿಚಾರ ಇದೆ, ಅದ ಲಾಸ್ಟ್ ಕೇಳ್ತೀನಿ. ಇವಾಗ ನಮ್ಮ ರಂಜನ್ ಅಲಿಯಾಸ್ ದಡ್ಡ ಪ್ರವೀಣ, ಯಾವ್ದು ನಿಮಗೆ ಕರಿಬೇಕು? ಯಾವ್ದಾದ್ರು ಪ್ರವೀಣ್ ಅಂತ ಕರೆದ್ರೆ ಬೇಜಾರ? ಸೊ ಏನ್ ಹೇಳ್ತೀರಾ?
ಆಫ್ಟರ್ ಮತ್ತೆ ಇವಾಗ ಒಂದು ಮಗ್ಗಿ ಪುಸ್ತಕ ಅಂತ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಹ್ಮ್. ನಿಮ್ಗೂ ನಮಸ್ಕಾರ. ಖಂಡಿತ. ಮಗ್ಗೆ ಪುಸ್ತಕ ಸಿನಿಮಾ ಆಕ್ಚುಲಿ ನನ್ಗೆ ಬಂದದ ಹೇಗಂದ್ರೆ ಹ್ಮ್. ನಾನು ಮಾಲೆ ಹಾಕಿದ್ದೆ. ಓಕೆ. ಅವಾಗ ಕಾಂತಾರ ಫಸ್ಟ್ ಆಗ್ತಾ ಇತ್ತು. ಯಾವ್ದು ಮೊದ್ಲು ಒಂದು ಫಸ್ಟ್ ರಿಲೀಸ್ ಆಯ್ತಾ? ಇಲ್ಲ, ಆಗಿತ್ತು, ರಿಲೀಸ್ ಆಗಿತ್ತು. ರಿಲೀಸ್ ಆಗಿತ್ತು. ಆಗಿತ್ತು ರಿಲೀಸ್ ಆಗಿತ್ತು ಆ ಟೈಮಲ್ಲಿ. ಅದಾಗಿ ಸ್ಕ್ಯಾಮ್ ಅಂತ ಹೇಳಿ ಒಂದು ಸಿನಿಮಾ ಅದು ರೆಡಿ ಆಗ್ತಾ ಇತ್ತು. ಸ್ವಲ್ಪ ಅದ್ರಲ್ಲಿದ್ದೆ. ಮಾಲೆ ಹಾಕಿದ್ದೆ ಶಬರಿಮಲೆಗೆ. ಓಕೆ. ಮಾಲೆ ಹಾಕಿದ ಟೈಮಲ್ಲಿ ಇವರು ಡೈರೆಕ್ಟರ್ ಫೋನ್ ಮಾಡಿ ಕರೀತಾರೆ. ಅವಾಗ ನಂಗೆ ಟೆನ್ಷನ್ ಏನಂದ್ರೆ ಮಾಲೆ ಹಾಕಿ ನಾನು ಕನ್ನಿಸ್ವಾಮಿ, ನನ್ಗೆ ಹೋಗ್ ಬರ್ಲಿಕ್ಕೆಲ್ಲ ಆಗುದಿಲ್ಲ ಶೂಟಿಂಗ್. ನಾನು ಮಲೆಗೆ ಹೋಗಿ ಬರೋವರೆಗೆ ಎಲ್ಲಿಗೆ ಹೋಗಲ್ಲ ಅಂತ ಹೇಳಿ ನಾನು ಫಿಕ್ಸ್ ಆಗಿದೆ. ಓಕೆ. ಸೊ ನಾನು ದೂರ್ತಾ ಇದ್ದೇನೆ, ನೋಡು ಸರ್ ನಾನು ಸಿಗ್ತೇನೆ ಹಾಗೆ ಅಂತ ಹೇಳಿ. ಅವ್ರು ಶೂಟಿಂಗ್ ಹತ್ರದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಇಲ್ಲ ಅಂದ್ರೆ ನಾನು ಮೀಟ್ ಆಗ್ಲಿಕ್ಕೆ ಬರ್ತೇನೆ ಮಂಗಳೂರಿಗೆ ಅಂತ ಟೀಮ್ ಎಲ್ಲ ಬಂದ್ರು. ಓಕೆ. ಪ್ರೊಡ್ಯೂಸರು, ಡೈರೆಕ್ಟರ್ ಸರ್. ಓಕೆ. ವಿಶೇಷ ಏನಂದ್ರೆ ನಾನು ಮಾಲೆ ಹಾಕಿ ಕನ್ನಿಸ್ವಾಮಿ ಫಸ್ಟ್ ಮಾಲೆ ಹಾಕಿದ್ದು. ಓಕೆ. ಅವ್ರ ಹೆಸರು ಹರಿಹರಸನು. ಓಕೆ. ಎರಡು ಏನೋ ಕೋಇನ್ಸಿಡೆನ್ಸ್ ತರ ಲಿಂಕ್ ಆಗಿದೆ. ಆಯ್ತಾ. ಅಂಡ್ ಮಾಲೆ ಹಾಕಿದ ನಂತರ ಅಂದ್ರೆ ಮಾಲೆ ಹಾಕಿದ ದಿನ ನಾನು ಯಾವಾಗ ಮಾಲೆ ಹಾಕಿದನೋ ಅದೇ ದಿನ ಬಂದಿದ್ದು ಕಾಲ್. ಓಕೆ. ಸೊ ಮಂಗಳೂರಲ್ಲಿ ಮೀಟ್ ಆಗ್ತಾರೆ. ಮೀಟ್ ಆಗಿ ಅವ್ರ ಕತೆ ಹೇಳೋದನ್ನ ಖುಷಿ ಆಗುತ್ತೆ ನಂಗೆ. ಒಂದು ಅಂದಾಜು ಸಿಗುತ್ತೆ. ಓಕೆ. ಒಂದು ಬೇರೆ ತರ ಒಂದು ಪಾತ್ರ, ಸ್ವಲ್ಪ ಉಸಿರು ಕಟ್ಟಿಸಿದ್ದಾರೆ ನಂಗೆ. ಓಕೆ. ಸಿನಿಮಾದಲ್ಲಿ ಅಂದ್ರೆ ಆಕ್ಟಿಂಗ್ ವಿಷಯದಲ್ಲಿ ಆಗ್ಲಿ ಇಲ್ಲ, ಅವ್ರ ಸ್ಟ್ರಿಕ್ಟ್ನೆಸ್ ಏನಲ್ಲ, ತುಂಬಾ ಕೂಲ್ ಆಗಿ ಮಾಡ್ತಾರೆ. ಕೆಲವೊಂದು ನಾನು ಅದಕ್ಕೆ ಬಲೂನ್ ಬಾಯ್ ಅಂತ ಹೇಳ್ತಾರೆ, ಸೊ ಆ ತರ ಒಂದು ಪಾತ್ರ ಮಾಡಿದೆ. ಸೊ ಅದಕ್ಕೆ ಕೆಲವೊಂದು ಪ್ರಾಪರ್ಟೀಸ್ ಎಲ್ಲ ಇತ್ತು. ತುಂಬಾ ಉಸಿರು ಕಟ್ಟೋದು, ಆಮೇಲೆ ಬೆವರೋದು, ಈ ತರ ಇತ್ತು. ಓಕೆ. ತುಂಬಾ ಎಂಜಾಯ್ಮೆಂಟ್ ಅಲ್ಲಿ ಶೂಟಿಂಗ್ ಮಾಡಿದ್ರು. ಒಂದು 10-15 ದಿನ ಏನೋ ಇತ್ತು ಶೂಟಿಂಗ್. ಅದ್ರಲ್ಲಿ ನಂಗೆ 10 ದಿನ ಇದ್ದಿತ್ತು ಶೂಟ್ ಮೈಸೂರಲ್ಲಿ. ಓಕೆ. HD ಕೋಟೆ ರೆಸಾರ್ಟ್ ಅಲ್ಲಿ. ಸೊ ಅವಾಗ ನನ್ನೊಟ್ಟಿಗೆ ಇನ್ನೊಬ್ಬ ಇದ್ದಾನೆ, ಸಂಕೇತ್ ಅಂತ ಹೇಳಿ, ಬ್ರದರ್, ತಮ್ಮು ಅಂತ ನಾ ಕರೆಯುದು. ಸೊ ಹೆಂಗಿತ್ತು ಸೆಟ್ ಅಂತ ಹೇಳಿದ್ರೆ, ಬೆಳಗ್ಗೆ 5 ಗಂಟೆಗೆ ಹೋದ್ರೆ ರಾತ್ರಿ 2 ಗಂಟೆ ತನಕ ಶೂಟ್. 2-3 ಹಾಗೆ ಆಗ್ತಿತ್ತು, ಲೇಟ್ ಆಗ್ತಿತ್ತು. ನನ್ಗೆ ಎಬ್ಬಿಸ್ಬೇಕಲ್ಲ ನೆಕ್ಸ್ಟ್ ಡೇ. ಇವ್ನು ನಿದ್ದೆ ಮಾಡಲ್ಲ. ಇವನ್ ರಾತ್ರಿ ಇಡೀ ಕಾವಲ್ ಕೂತ್ ನಿಂತು ಬಿಸಿನೀರ್ ಇಟ್ಟು ಆಮೇಲೆ ಎಬ್ಬಿಸ್ತಾ ಇದ್ದ. ಹೇಳೋ ಟೈಮ್ ಆಯ್ತು ಅಂತ. ಆಮೇಲೆ ಇವ್ನು ನಿದ್ದೆ ಮಾಡೋದು, ಜೊತೆಗೆ ಇವ್ರು ಇದ್ರು ರೂಮ್ ಅಲ್ಲಿ. ಸೊ ಆ ತರ ಒಂದು ಇತ್ತು ಆ ಶೂಟಿಂಗ್ ಅಲ್ಲಿ. ಅವಾಗ ಒಂದು ಎಫರ್ಟ್ ಅಂತ ಹೇಳಿ ಇರುತ್ತಲ್ಲ, ನಮ್ಗೆ ಜೋಶು ಜಾಸ್ತಿ ಆಗ. ಓಕೆ, ಏನೋದು ಆಗ್ತಿದೆ ಅಂಡ್ ಕಂಟಿನ್ಯೂಸ್. ನಿಮ್ಗೆ ಸ್ಪೇಸ್ ಬಿಡ್ತಾ ಇರ್ಲಿಲ್ಲ, ಕ್ಯಾರೆಕ್ಟರ್ ಹೊರಗೆ ಬರೋ ಸ್ಪೇಸೇ ಬಿಡ್ತಿರ್ಲಿಲ್ಲ. ಇದೆ ಬೆಳಗ್ಗೆಯಿಂದ ಸ್ಟಾರ್ಟ್ ತನಕ ತಿರ್ಗಾ ಮತ್ತೆ ಬೆಳಗ್ಗೆ ಆತರ. ಅಂಡ್ ಸುಸ್ತನ ಆಗ್ತಾ ಇರ್ಲಿಲ್ಲ, ಆತರ ಬಿಡ್ಲೇ ಇಲ್ಲ. ಡೈರೆಕ್ಟ್ ತುಂಬಾ ಕೂಲ್ ಆಗಿ ಎಲ್ಲ ಮಾಡಿಸ್ತಾ ಇದ್ರು. ಓಕೆ. ಸರ್ ಆಕ್ಚುಲಿ ಹೇಗೆ ಗೊತ್ತಾ ಸರ್, ಈಗ ರಂಜು ಹೇಳ್ದಂಗೆ ಸೊ 2 ಪ್ಯಾಕಪ್ ಆಗೋದು. ಆಕ್ಚುಲಿ ಆ ರೆಸಾರ್ಟ್ ಅಲ್ಲೇ ಎಲ್ಲ ಉಳ್ಕೊಂತಿದ್ರು. ಮೇನ್ ಒಂದು 10 ಜನ ಬೇರೆ ಹೋಟ್ಲ್ ಹಾಕೋತಿದ್ರು. ಓಕೆ. ಅಲ್ಲಿ ನಾ ಇಲ್ಲಿಂದ 2:30 ಬಿಟ್ಟು 3 ಗಂಟೆ ಹೋಗ್ತಿದ್ದೋ. ಅಲ್ಲೋ ಫ್ರೆಶ್ ಆಗಿ ತಲೆ ಹಿಡಿವು ಅಷ್ಟೇ, 5 ಗಂಟೆಗೆ ಎಬ್ಬಿಸ್ಬಿಡೋರು. ಇನ್ನ ಪುನಃ ಬರ್ಬೇಕು 6 ಗಂಟೆ ಸ್ಟಾರ್ಟ್ ಆಗಲ್ಲ. ಅದು ಒಂಥರ ಪೀಕ್ ಟೈಮ್. ಸರ್ 14 ಡೇಸ್ ಹಂಗೆ ಆಗಿತ್ತು ನಮ್ಗೆ, ಅದಕ್ಕೆ ಹೇಳ್ತಿರೋದು. ಸೊ ಅದಕ್ಕೆ ಇವನ್ ಸಂಕೇತ್ ಅಂತ ಇದು ತಮ್ಮ ಇಲ್ಲದ್ರೆ ನಾನು ನಾರ್ಮಲಿ ಬರ್ತಾನೆ, ಒಟ್ಟಿಗೆ ಬರ್ತಾನೆ. ಈಗ ರೀಸೆಂಟ್ಲಿ ಮದುವೆ ಆಗಿ ಮದುವೆ ಆಗಿದೆ ಸರ್, ಅದಕ್ಕೆ ಪಾಪ ಏನಿದೆ ಅದರಲ್ಲಿ. ಸೊ ಆತರ ಇವರೆಲ್ಲ ಜೊತೆಗಿದ್ದರು. ನಾವು ಅದೇ ಆ ಎಂಜಾಯ್ಮೆಂಟ್ ಅಂತ ಹೇಳಿದ್ರೆ ಕಂಪ್ಲೀಟ್ ಶೂಟ್ ಕೆಲ್ಸದಲ್ಲೇ ಎಂಜಾಯ್ ಮಾಡಿದ್ದು ಹೊರತು ಬೇರೆ ಸಪರೇಟ್ ಆಗಿ ನಮ್ಗೆ ಏನು. ಮತ್ತೆ ಇವರಿಗೊಂದು ಏಟ್ ಬೀಳುವಾಗೆಲ್ಲ ಸ್ವಲ್ಪ ಖುಷಿ ಆಗ್ತಾ ಇತ್ತು. ಸೊ ಅದ್ ನೋಡಿ ನಂಗೆ ಏಟ್ ಬರ್ ಖುಷಿ. ಆಕ್ಚುಲಿ ಅಲ್ಲಿ ಅದ್ ಹೇಳ್ದಲ್ಲ ಸರ್, ರಕ್ಷಾ ಅವರು ದೊಣ್ಣೆ ತಗೊಂಡು ಹೊಡಿಬೇಕು ಏಟ್ ಆಯ್ತಾರ ಅಂತ ಇದೀನಿ. ಅಲ್ಲಿ ಟೇಕ್ ನಡೀತಾ ಇದೆ. ಆಮೇಲೆ ಟೇಕ್ ನಡೆದ ತಕ್ಷಣ ನಾನು ಕಟ್ ಮಾಡಿ ಹೋಗ್ಬಿಟ್ಟು ಒಂದು ಮಾಮೂಲಿ ಪಾಂಜಿ ವಾಪಸ್ ಹೋಗ್ಬೇಕು ಅಂತ ಕಂಟಿನ್ಯೂ ಮಾಡ್ಕೊಂಡೆ. ಈ ಕಡೆ ಇಡೀ ಟೀಮು ಮಹೇಶ್ವನಿಗೆ ಏಟ್ ಆಯ್ತು ಅಂತೆ. ಇವ್ರು ಎದುರ್ಕೊಂಡ್ಬಿಟ್ಟಾರ. ಮೇಡಮ್ ಸಾರಿ ಸರ್ ಕೂತ್ಕೊಂಡ್ಬಿಟ್ಟಿತ್ತು. ಆಕ್ಚುಲಿ ಮೇಡಮ್ ಆಗಿದ್ಕ ಸರ್ ನಂಗೆ ಕೋಪ ಕಂಟ್ರೋಲ್ ಆಯ್ತು. ಅದು ಸರಿಯಾಗಿ ಹೊಡ್ದು ಸರ್. ಈ ಒಂದು 15 ಡೇಸ್ ಊಟ ಹಿಂಗೆ ಇತ್ತು. ಅದ್ ಯಾಕೆ ಖುಷಿ ಅಂದ್ರೆ ನಾವ್ ಇದ್ದಿದ್ದಂಗೆ ಫ್ರೆಂಡ್ಸ್. ನಾವು 3 ಜನ ಅಂತೂ ತುಂಬಾ ಕ್ಲೋಸ್ ಆಗಿದ್ವಿ ಅಲ್ಲಿ. ಸ್ವಲ್ಪ ಗಲಾಟೆ ಎಲ್ಲ ಮಾಡ್ಕೊಂಡು. ಸೊ ಮಹೇಶ್ ಅಣ್ಣ ಮತ್ತೆ ಇನ್ನೊಂದು ಮಹೇಶ್ ಅಣ್ಣ ಸ್ವಲ್ಪ ಜಾಸ್ತಿ ಅಲ್ಲೇ ಅವ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ರು. ಸೊ ಆಗ ಜಾಸ್ತಿ ಡೈಲಾಗ್ ಎಲ್ಲ ಪ್ರಾಂಟ್ ಮಾಡ್ಲಿಕ್ಕೆಲ್ಲ ಬರ್ತಿದ್ರು. ಸೊ ಅದಕ್ಕೆ ಇವರು ಮತ್ತೆ ಸಂಕೇತ್ ಅವನು ನಾವೊಂದು 3 ಜನ ಟ್ರಯಾಂಗಲ್ ಆಗಿದ್ವಿ. ಆವಾಗ ಇವರಿಗೆಲ್ಲ ಏಟು ಬೀಳುವಾಗ ಖುಷಿ ಅಂತಲ್ಲ, ತಮಾಷೆ ಬಿತ್ತು ಗುರು ಅಂತ. ಆಕ್ಚುಲಿ ಸರ್ ಇವ್ರು ಹೇಳಿದ ವಿಭಿನ್ನವಾದ ಪಾತ್ರ ಸರ್ ಸಿನಿಮಾದಲ್ಲಿ. ನಿಯರ್ ಬೈ ಯಾರು ಹತ್ರ ಪಾತ್ರ ಮಾಡಿಲ್ಲ.
ಒಂದ್ ಯಾವ್ದೋ ಒಂದು ಕಾಯಿಲೆ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದಾರೆ. ಇಡೀ ಸಿನಿಮಾ ಹಂಗೆ ಪಾಪ ಉಸಿರು ಕಟ್ತು ಅಂತಾರಲ್ಲ, ಆಕ್ಚುಲಿ ಸಿನಿಮಾ ನೋಡಿ ನಮಗೂ ಫೀಲ್ ಆಗುತ್ತೆ ಉಸಿರಾಡಕ್ ಆಗ್ತಿದ್ಯಾ ಅಂತ. ಆತರ ವಿಭಿನ್ನವಾದ ಪಾತ್ರ ರಂಜು ಅವ್ರು ಮಾಡಿರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.